ಇವಾಗ ಏನಂದ್ರೆ ತುಂಬಾ ಜನ ಕೇಳ್ತಾರೆ, ಸರ್ ಈಗೇನೋ ಆರೋಗ್ಯವಾಗಿದ್ದೀವಿ, ತಕ್ಷಣಕ್ಕೇನು ತೊಂದರೆ ಇಲ್ಲ, ಆದ್ರೆ ತಕ್ಷಣ ಏನಾರ ನಮ್ಗೇನಾರ ಆರೋಗ್ಯ ಕೈ ಕೊಟ್ರೆ ನಾವು ಯಾಕೆ ಪ್ರಿಪೇರ್ ಆಗಬೇಕು, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ನೀವೊಂದು ಸಜೆಷನ್ ಅಥವಾ ಟಿಪ್ಸ್ ಕೊಡಿ ಅಂತ ಕೇಳಿದ್ರು. ಅವ್ರಿಗೋಸ್ಕರ ಈ ವಿಡಿಯೋ ಏನಂದರೆ, ಹಲವಾರು ಸ್ಕೀಮ್ಸ್ಗಳಿದ್ದಾವೆ, ಗೌರ್ಮೆಂಟ್ ಅಥವಾ ಪ್ರೈವೇಟ್ ಎರಡನ್ನೂ ಸೇರಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಏನಂದರೆ, ಪ್ರಥಮ ಬಾರಿಗೆ ಈಗ ಈ ಸದ್ಯಕ್ಕೆ ಸ್ಕೀಮ್ ಅಂದರೆ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎರಡೂ ಸೇರಿ ಮಾಡ್ತಿರೋದು ಅಂದರೆ ಆಯುಷ್ಮಾನ್ ಭಾರತ್. ಇದು ಎಲ್ಲ ಫ್ಯಾಮಿಲೀಸ್ಗೂ ಇನ್ಕ್ಲೂಡೆಡ್, ಅಂದರೆ 5 ಲಕ್ಷದಿಂದ ಕೆಳಗಡೆ ಇರೋ ವರಮಾನ ಬರುವಂಥ ಫ್ಯಾಮಿಲೀಸ್ ಎಲ್ಲರೂ ಇನ್ಕ್ಲೂಡ್ ಮಾಡ್ಕೊಬೋದು ಇದರಲ್ಲಿ. ಆದರೆ ಇದು ಕ್ಯಾಪಿಂಗ್ ಇರುತ್ತೆ. ಸೊ ಎಲ್ಲರೂ ಅಂದ್ಕೊಂಡಿರ್ತಾರೆ 5 ಲಕ್ಷದವರೆಗೂ ಇನ್ಶೂರೆನ್ಸ್ ಇದೆ ನಮ್ಮದು, ಸೊ ಎಲ್ಲ 5 ಲಕ್ಷದವರೆಗೂ ಕವರ್ ಆಗ್ಬೋದಾ ಅಂತಂದರೆ ಇಲ್ಲ. ಪ್ರತಿಯೊಂದು ಕಾಯಿಲೆಗೆ ಇಂತಿಷ್ಟು ಹಣ ಅಂತ ನಿಗದಿಪಡಿಸಿರ್ತಾರೆ, ಅದು ಮಾತ್ರ ಸಿಗುತ್ತೆ. ಸೊ ಇದು ನಿಮ್ಮ BPL ಕಾರ್ಡ್ ಇದ್ದರೆ ಅಥವಾ APL ವಿತಿನ್ 5 lakhs ಇನ್ಕಮ್ ಇದ್ದರೆ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೊಬೋದು. ಇದು ಒಂಥರ ಸ್ಕೀಮ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಮಾಡಿರೋ ಗೌರ್ಮೆಂಟ್ ಸ್ಕೀಮ್ ಥರ. ಸೊ ಎಲ್ಲ ಹಾಸ್ಪಿಟಲ್ಸು ಇದನ್ನ ಅಕ್ಸೆಪ್ಟ್ ಮಾಡಿಲ್ಲ ಡ್ಯೂ ಟು ಲೋ ಪ್ಯಾಕೇಜ್. ಅಂದರೆ ಅವ್ರು ಕೊಡೋ ಪ್ರೀಮಿಯಂ ಅಮೌಂಟ್ ಅಥವಾ ಒಂದು ಪ್ಯಾಕೇಜಿಗೆ ಕೊಡೋ ಅಮೌಂಟ್ ತುಂಬ ಕಮ್ಮಿ ಇರೋದ್ರಿಂದ ಖಾಸಗಿ ಆಸ್ಪತ್ರೆಗಳು ಇದನ್ನು ಅಷ್ಟೊಂದು ಒಪ್ಕೊಂಡಿಲ್ಲ. ಕೆಲವು ಮೆಡಿಕಲ್ ಕಾಲೇಜಸ್ ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್, ಎಲ್ಲ ಕಡೆ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲೂ ಇದು ಸ್ಕೀಮ್ ನೀವು ಉಪಯೋಗ ಪಡಿಸ್ಕೊಬೋದು.